ಕಾಳಿಂಗದ ಯುದ್ಧ ಅಶೋಕ ಚಕ್ರವರ್ತಿಯ ಜೀವನದ ತಿರುವುಬಿಂದು. ಅಶೋಕ ಚಕ್ರವರ್ತಿ ಇತಿಹಾಸದಲ್ಲೇ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಶಾಸಕರಲ್ಲಿ ಒಬ್ಬನಾಗಿದ್ದ. ಆದರೆ ಅವನಿಗೆ ಕೇವಲ ವಿಜಯಗಳಲ್ಲ, ಅವನ ಜೀವನದ ಆಳವಾದ ಬದಲಾವಣೆಗಳು ಆತನ ಪರಂಪರೆಯನ್ನು ಹೆಸರುವಾಸಿ ಮಾಡಿವೆ. ಅಶೋಕ ತನ್ನ ವಿಸ್ತಾರವಾದ ಸಾಮ್ರಾಜ್ಯವನ್ನು ಹಿಮ್ಮುಖವಾಗಿ ವಿಸ್ತರಿಸುತ್ತಾ ಹೋದ. ಈ ಯಾತ್ರೆಯಲ್ಲಿ ಅವನಿಗೆ ದೊಡ್ಡ ಪ್ರಭಾವ ಬೀರಿದ ಯುದ್ಧ ಕಾಳಿಂಗದ ಯುದ್ಧವಾಗಿತ್ತು. ಕಾಳಿಂಗ ಭಾರತದ ಪೂರ್ವ ಕರಾವಳಿಯಲ್ಲಿರುವ ಶ್ರೀಮಂತ ಮತ್ತು ಸ್ವಾತಂತ್ರ್ಯಪ್ರಿಯ ರಾಜ್ಯವಾಗಿದ್ದು, ಅಶೋಕನ ಸೇನೆಗೆ ದಿಟ್ಟವಾಗಿ ಪ್ರತಿರೋಧವನ್ನು ನೀಡಿತು. ಆದಾಗ್ಯೂ ಆ ಕಾಳಿಂಗದ ಯುದ್ಧ ತುಂಬಾ ಕ್ರೂರವಾಗಿತ್ತು. ಅಶೋಕನ ಸೇನೆ ಕಾಳಿಂಗದ ಸೈನ್ಯವನ್ನು ಧ್ವಂಸಗೊಳಿಸಿ ಆ ಪ್ರದೇಶವನ್ನು ನಾಶಮಾಡಿತು. ಸುಮಾರು 1,00,000 ಸೈನಿಕರು ಮತ್ತು ನಾಗರಿಕರು ಹತರಾಗಿ 1,50,000 ಲಕ್ಷಕ್ಕೂ ಹೆಚ್ಚು ಜನರನ್ನು ಬಂಧಿಸಿದರು. ಯುದ್ಧಭೂಮಿಯ ಬಳಿ ಹರಿಯುತ್ತಿದ್ದ ದಯಾ ನದಿ 10 ಪ್ರಾಣಿಗಳ ರಕ್ತದಿಂದ ಕೆಂಪುಗೊಂಡಿತ್ತು. ಯುದ್ಧದ ನಂತರ ಅಶೋಕನು ಯುದ್ಧಭೂಮಿಯನ್ನು ನೋಡಲು ಹೋದನು. ಅಲ್ಲಿ ನಶಿಸಿ ಹೋದ ಶವಗಳು, ಗಾಯಗೊಂಡವರ ಅಳುವಿಕೆ, ಜೀವಿತರು ಎದುರಿಸುತ್ತಿರುವ ದುಃಖ ಇವುಗಳ ದೃಶ್ಯವನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ತೀವ್ರವಾದ ಬದಲಾವಣೆ ನಡೆದಿದೆ. ಯುದ್ಧದ ಭಯಾನಕತೆ ಮತ್ತು ತಾನು ಮಾಡಿದ ನಾಶದ ದೋಷದಿಂದ ಅವನ ಮನಸ್ಸು ತುಂಬಾ ತೊಂದರೆಗೊಂಡಿತು. ಅಶೋಕನು ಹಿಂಸೆಯನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಅವನು ಶಾಂತಿ, ದಯೆ ಮತ್ತು ಅಹಿಂಸೆಯ ಸಂದೇಶವನ್ನು ಪ್ರಚಾರಗೊಳಿಸಲು ತೊಡಗಿದನು. ಅವನು ತನ್ನ ಸಾಮ್ರಾಜ್ಯಾದ್ಯಂತ ಧರ್ಮ ಮತ್ತು ನ್ಯಾಯವನ್ನು ಸಾರುವ ಶಿಲಾಶಾಸನಗಳನ್ನು ಕಟ್ಟಿಸಿ ಜನರ ಸಾಂದರ್ಭಿಕ ಕಲ್ಯಾಣ, ನ್ಯಾಯ ಮತ್ತು ಸಾಮರಸ್ಯವನ್ನು ಉತ್ತೇಜಿಸಲು ಪ್ರಯತ್ನಿಸಿದನು. ಅಶೋಕನ ಈ ಬದಲಾವಣೆ ನಮ್ಮಲ್ಲಿ ಪ್ರತಿಯೊಬ್ಬನಲ್ಲೂ ಇರುವ ಮಾನವೀಯತೆ ಮತ್ತು ಬದಲಾವಣೆಯ ಶಕ್ತಿ ಬಗ್ಗೆ ನೆನಪಿಸುತ್ತದೆ. ಯುದ್ಧ ವಿಜಯದಲ್ಲಿ ದೊಡ್ಡತನವಿಲ್ಲ, ಬದಲಾಗಿ ಒಬ್ಬನು ತೋರಿಸಿದ ದಯೆ, ಸಹಾನುಭೂತಿ ಮತ್ತು ಶಾಂತಿಯೆಡೆಗಿನ ಹಂಬಲದಲ್ಲಿ ಸಾರ್ಥಕತೆ ಇದೆ. ಅಶೋಕ ಚಕ್ರ ರಾಷ್ಟ್ರೀಯ ಧ್ವಜದಲ್ಲಿರುವ ಧರ್ಮ, ನೈತಿಕ ಕಾನೂನು ಮತ್ತು ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ.